ನಮ್ಮ ಗಾಡಿದು ಆ್ಯಕ್ಚುಲಿ ಚೈನ್ ಅದು ಕ್ಲೀನ್ ಮಾಡ್ಬೇಕಾಗಿತ್ತು, ರೆಗ್ಯುಲರ್ ಮೇಂಟೆನೆನ್ಸ್. ಅದಕ್ಕಾಗಿ ಇವತ್ತು ಟೈಮ್ ಸಿಕ್ಕದ ಮಾಡೋಣ ಅಂಥೇಳಿ. ಸಾಕ್ತಾ ಡೀಸೆಲ್ ಹಾಕಿ ವಾಶ್ ಮಾಡತ್ತ ನೋಡ್ರಿ. ಪಳ ಪಳ ಅನ್ನತ್ತ ಬ್ರಾಸ್ ಚೈನ್, ರೋಲಾನ್ ಬ್ರಾಸ್ ಚೈನ್ ಅದ. ಹೆಂಗೆ ಪಳ ಪಳ ಅನ್ನಕೈತಿ ನೋಡ್ರಿ. ಈಗ ಡೀಸೆಲ್ ಹಾಕಿದ ಟೈಮು ಸಾಯಂಕಾಲ 5:40 ಆಗೈತಿ. ಕ್ಲೀನ್ ಮಾಡೀನಿ, ಕುತ್ಕೊಂಡಿಲ್ಲ. ಡೀಸೆಲ್ ವಾಶ್ ಮಾಡೀನಿ. ಇನ್ನೇನು ನೆಕ್ಸ್ಟ್ ಶಾಂಪೂ ವಾಶ್ ಮಾಡಬೇಕು. ಗಾಡಿ ಎಲ್ಲ ಸಿಕ್ಕಾಪಟ್ಟಿ ಗಲೀಜಾಗೈತಿ. ಗಾಡಿ ಎಲ್ಲ ಗಲೀಜಾಗೈತಿಲ್ಲ, ಹಿಂಗಾಗಿ ಸ್ವಲ್ಪ ಶಾಂಪೂ ವಾಶ್ನು ಮಾಡಿದ್ರೆ ಆಯ್ತು ಅಂಥೇಳಿ ಇದನ್ನು ಮಾಡತ್ತೀನಿ. ನೋಡೋಣ, ಸ್ವಲ್ಪ ಟೀ ಅದು ಕುಡಿದು ಬಂದು ಮುಂದಿನ ಕೆಲಸ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಸ್ವಲ್ಪ ನಾ ಏನು ಮಾಡ್ತೀನಿ, ಅರ್ಬಿ ತೊಗೊಂಡು ಒರೆಸ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟಿ ಡೀಸೆಲ್ ಹತ್ತಿರ್ತದೆ, ಅದು ಪೂರಾ ಕ್ಲೀನ್ ಆಗಿರೋಂಗಿಲ್ಲ. ಇನ್ನು ಸ್ವಲ್ಪ ಬ್ಲ್ಯಾಕ್ ಇದು ಉಳಿದಿರ್ತದೆ. ಅದ್ರಾಗ ಸ್ವಲ್ಪ ಅರ್ಬಿ ತೊಗೊಂಡು ಒರೆಸಿದ್ವು ಅಂತಂದ್ರೆ ಅದರದೆಲ್ಲ ಬ್ಲ್ಯಾಕ್ ಇದ್ದದ್ದು ಅರ್ಬಿಗೆ ಹತ್ಕೋತದಾಗ. ಅರ್ಬಿ ನೋಡ್ರಿ ಯಾವ ಪರಿ ಬ್ಲ್ಯಾಕ್ ಆಗುತ್ತೆ. ಇದ್ರೊಳಗೆ ಒಂದು ಏನು ಅಂಜಿಕೆ ಅಂದ್ರೆ, ಆ್ಯಕ್ಚುಲಿ ಏನು ಮಾಡ್ತದೆ ಇದು, ನಮ್ಮ ಬ್ರೇಕ್ದೇನು ಡಿಸ್ಕ್ ಇರ್ತದಲ್ಲ, ಡಿಸ್ಕಿಗೆ ಏನಾದರೂ ಇದು ಡೀಸೆಲ್ ಸಿಡಿತಂದ್ರೆ ಅದೊಂದೇ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಆಗೋದಂದ್ರೆ ಅದೊಂದೇ. ಆ್ಯಕ್ಚುಲಿ ಏನಾಗ್ತದೆ, ಬ್ರೇಕ್ ಪ್ಯಾಡು ಡೀಸೆಲ್ಲು ಮಿಕ್ಸ್ ಆಯ್ತಂದ್ರೆ ಎರಡು ಥರ ಒಂದು ಲೇಯರ್ ರೆಡಿ ಆಗ್ತದೆ. ಲೇಯರ್ ರೆಡಿ ಆಯ್ತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹತ್ತಂಗೆ ಇಲ್ಲ. ನಾವು ಎಷ್ಟೇ ಏನೇ ಮಾಡಿದರು. ನಂದು ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ನಾನು ಫಸ್ಟ್ ಸರ್ವಿಸಿಗೆ ಕೊಟ್ಟಾಗ ಶೋರೂಮ್ದವ ಡೀಸೆಲ್ ಕ್ಲೀನ್ ಮಾಡಿ ಡೈರೆಕ್ಟ್ ಡಿಸ್ಕ್ ಎಲ್ಲ ಡೀಸೆಲ್ ಕ್ಲೀನ್ ಮಾಡಿಬಿಟ್ಟಾನ. ಅವಾಗ ಫಸ್ಟ್ ಸಟ್ಟೆ ನಿಯರ್ಲಿ 500 ಕಿಲೋಮೀಟರ್ ಏನಾಗಿತ್ತು. ಅವಾಗೆ ಡಿಸ್ಕ್ ಬ್ರೇಕ್ ತೆಗೆದು ಇದು ಒಳಗಿನ ಡಿಸ್ಕ್ ಪ್ಯಾಡ್ ತೆಗೆದು ಬೇರೆ ಹಾಕಿದ್ದೆ ಹೊಸ. ಅದಾದಮೇಲಂತರೂ ಈ ನೇಪಾಳ ರೈಡ್ ಮುಗಿಸ್ಕೊಂಡು ಬಂದು ಒಂದು ಸರಿ ಡಿಸ್ಕ್ ಚೇಂಜ್ ಮಾಡೀನಿ. ಬ್ರೇಕ್ ಪ್ಯಾಡ್ಸ್, ಆ್ಯಕ್ಚುಲಿ ಬ್ರೇಕ್ ಪ್ಯಾಡ್ಸ್ ಅಂತಾರೆ ಅವಕ್ಕೆ. ಇವಾಗಂತೂ ಮಸ್ತ್ ಚೈನ್ ಕ್ಲೀನ್ ಆಗೈತಿ. ಇನ್ನು ಚೈನ್ ಕ್ಲೀನ್ ಮೀನ್ಸ್ ಬರೀ ಡೀಸೆಲಿಂದ ಚೈನ್ ಕ್ಲೀನ್ ಮಾಡೀವಿ ಮುಗಿತಪ್ಪ ಅಂತ ಅನ್ನೋಂಗಿಲ್ಲ. ಡೀಸೆಲ್ ಕ್ಲೀನ್ ಮಾಡಿದರೂ ನಾ ಏನು ಮಾಡ್ತೀನಿ, ಸ್ವಲ್ಪ ಶಾಂಪೂ ನೀರು ಹಾಕಿ ಕ್ಲೀನಾಗಿ ಅದನ್ನೆಲ್ಲ ವಾಶ್ ಮಾಡ್ತೀನಿ. ಅಂದರೆ ಎಲ್ಲೋ ಸ್ವಲ್ಪ ಡೀಸೆಲ್ ಉಳಿದಿದ್ರು ಎಲ್ಲ ಕ್ಲೀನಾಗಿ ಹೋಗ್ಬಿಡ್ತದೆ ಶಾಂಪೂಗೆ. ಅದಕ್ಕಾಗಿ ಅದನ್ನೇನು ಮಾಡ್ತೀನಿ, ನಾನು ನೆಕ್ಸ್ಟ್ ಡೀಸೆಲ್ ವಾಶ್ ಮಾಡಿದ ನಂತರ ಶಾಂಪೂ ವಾಶ್ನೂ ನಾನು ಮಾಡ್ತೀನಿ. ಇವಾಗ ಜಸ್ಟ್ ಟೀ ಅದು ಕುಡಿದು ಬಂದೀನಿ. ಇನ್ನೇನದ ಗಾಡಿ ವಾಶ್ ಮಾಡೋನು. ಸಾರಿ, ಚಾವಿ ಚಾಲೂ ಮಾಡ್ಬೇಕಾಗಿತ್ತ. ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿನಿ. ಕ್ಲಿನಿಕ್ ಪ್ಲಸ್ಸೇ ಕರೆಕ್ಟ್ ಇಲ್ಲ ಗಾಡಿ ಕ್ಲೀನ್ ಮಾಡೋಕ್ಕೆ. ದೇಶಿ ಜುಗಾಡ, ಮನೆಯನ್ನು ಹಳಿ ಅರ್ಬಿ ತೊಗೊಂಡೆ ಕ್ಲೀನ್ ಮಾಡಿದ್ವಿ. ಅಂದರೆ ಅದ್ರಾಗ ಹಿಂಗೆ ವಾಶ್ ಮಾಡ್ತೀನಿ ಮನೆಯಾಗಿದ್ದಾಗ. ಬಟ್ ಟ್ರಿಪ್ಪಿಗೆ ಹೋದಾಗ ಎಲ್ಲರೂ ಗಾಡಿ ವಾಶ್ ಮಾಡಿಸಿದ್ರೆ ಓಕೆ. ವಾಶ್ ಮಾಡಿಸಿಲ್ಲ ಅಂತಂದ್ರೆ ನನ್ನ ಹತ್ರ ಒಂದು WD-40 ಕ್ಯಾನ್ ಒಂದು ಓದೇ ಇರ್ತದೆ. ನಾನು ಹಿಂಬಲ್ಲ ಯಾವಾಗಲೂ ರೆಗ್ಯುಲರಾಗಿ ಅದರಿಂದನೇ ಕ್ಲೀನ್ ಮಾಡಿ ಲೂಬ್ ಮಾಡಿ ಬಿಟ್ಬಿಡ್ತೀನಿ. ಬಟ್ ಹುಷಾರಾಗಿರ್ಬೇಕು ಗಾಲಿ ತಿರ್ಗಿಸುವಾಗ, ಇಲ್ಲ ಅಂದ್ರೆ ಕೈ ಏನಕ್ಕದ ಇದ್ರೊಳಗೆ ಬಳಸಿ ಕಕ್ಕೊಂತಂದ್ರೆ ಕಟ್ಟೆ ಹಾಕೋದು ಸೀದಾ. ಇನ್ನು ಎರಡನೇ ಮಾತೇ ಇಲ್ಲ. ಮೇಜರ್ ಪೀರಿಯಾಡಿಕ್ ಅಂದ್ರೆ ಎವ್ರಿ 300-400 ಕಿಲೋಮೀಟರ್ಸಿಗೆ ಒಂದು ಸಲ ಮನೆಯಾಗಿದ್ದಾಗಂತೂ ಕ್ಲೀನ್ ಮಾಡ್ತೀನಿ. ಬಟ್ ಟ್ರಿಪ್ಪಿಗೆ ಹೋದಾಗ ಹಂಗೆ ಆಗಂಗಿಲ್ಲ, ಎವ್ರಿ ಡೇ ಕ್ಲೀನ್ ಮಾಡ್ಬೇಕಾರೆ. ಅಂದರೆ ನಾವು ಮಿನಿಮಮ್ 500 to 600 ಕಿಲೋಮೀಟರ್ ಹೊಡಿತೀವಿ ಒಂದು ಸಾರಿಗೆ, ಒಂದು ಸ್ಟ್ರೆಚ್. ಹಿಂಗಾಗಿ ಏನು ಮಾಡ್ತೀವಿ, ಎವ್ರಿ ಡೇ ಒಂದು ಸಾರಿ ಕ್ಲೀನ್ ಮಾಡಿ ಲೂಬ್ ಮಾಡಿಬಿಡ್ತೀವಿ. ಬೆಳಗ್ಗೆ ಮಾರ್ನಿಂಗ್ ಅಥವಾ ನೈಟ್ ಪಾರ್ಕ್ ಹಾಕೋದಲ್ಲ ಅವಾಗ.
ಮೋಸ್ಟ್ ಪ್ರಾಬಬಲಿ ಏನು ಹೇಳ್ತಾರಂದ್ರೆ ಲೂಬ್ ಮಾಡಿದ ತಕ್ಷಣ ಗಾಡಿ ರನ್ ಮಾಡಬಾರ್ದು. ಅದೆಲ್ಲ ಏನಾಗ್ಬಿಡ್ತದೆ, ಹಿಂದಕ್ಕೆ ಹಾರಿ ಹೋಗ್ಬಿಡ್ತದೆ ಅದು ಲೂಬ್ ಎಲ್ಲ. ಆ್ಯಕ್ಚುಲಿ ಏನು ಮಾಡ್ಬೇಕಂದ್ರೆ ಮಿನಿಮಮ್ 1 hour ಆದರೂ ಅದು ಎಲ್ಲ ಡ್ರೈ ಆಗಬೇಕಲ್ಲ. ಲೂಬ್ ಹೆಂಗಿರ್ತದೆ ಅಂದ್ರೆ ಜಿಟ್ ಇರ್ತದೆ, ಅದು ಫುಲ್ ಜಿಗಿಟ್ ಇರೋ ಸಲುವಾಗಿ ಅದೆಲ್ಲ ಪೂರ ಅಂಟ್ಕೊಂಡು ನೀಟಾಗಿ ಇದು ಆಗೋ ತನಕನೂ ಗಾಡಿ ರನ್ ಮಾಡಬೇಡ ಅಂತ ಹೇಳ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ, ಟ್ರಿಪ್ಪಿಗೆ ಹೋದಾಗ ಸಾಧ್ಯ ಆದರೆ ಓವರ್ ನೈಟ್ ಮಾಡ್ತೀವಿ, ಇಲ್ಲ ಹೋಗೋದೇ ನೈಟ್ ಹೋಗಿ ಸ್ಟೇ ಮಾಡೋಕ್ಕಾಗ್ತೀವಿ ಅಂತಂದ್ರೆ ಆವಾಗ ಆಗಂಗಿಲ್ಲ, ಆಪ್ಷನ್ ಇಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ ಗಾಡಿ. ಕ್ಲೀನಿಂಗ್ ವಾಟರ್ ರೆಡಿ ಆಯ್ತು. ಈಗ ಸೋಪ್ ವಾಟ್ರ್, ಶಾಂಪು ವಾಟ್ರಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋ. ನೀನು ವಾಶ್ ಮಾಡಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್. ನೋಡ್ರಿ ಚಮಚಮಾನಂಗೆ ಫುಲ್ ಕ್ಲೀನ್ ಆಗೈತೆ ಗಾಡಿ. ಜಸ್ಟ್ ಕಂಪ್ಲೀಟ್ ಆಯ್ತು ವಾಷಿಂಗ್. ಎಲ್ಲ ಗ್ಲಾಸ್ ಮೇಲೆ ಅದು ನೀರು ಸಿಡ್ದ. ಇನ್ನೊಂದು ಚೈನ್ ಲೂಬ್ ಮಾಡೋದು ಒಂದೇ ಉಳ್ದದ. ಚೈನ್ ಲೂಬ್ ಏನದ ಎಲ್ಲ ಗಾಡಿದು ಇದು ಕ್ಲೀನಾಗಿ ಎಲ್ಲ ಆರಿದ ಮೇಲೆ ಏನೈತಿ ನೋಡ್ಕೊಂಡು ಚೈನ್ ಲೂಬ್ ಮಾಡಿದ್ರೆ ಆಯ್ತು. ನಾನು ಸಿಗೋಣ ನಾಳೆಗೆಲ್ಲರೂ ಮತ್ತೊಂದು ವಿಡಿಯೋದಾಗ.